ಮೊಕ್ಸಿಫ್ಲಾಕ್ಸಾಸಿನ್ ಕಣ್ಣಿನ ದ್ರಾವಣ ಏನು ಜಿಲ್ಲಾ ಆಸ್ಪತ್ರೆಯಿಂದ ನಡೆದ ಟೆಂಡರ್ನಲ್ಲಿ 10 ರೂಪಾಯಿ 75 ಪೈಸಾ. ವೈದ್ಯಕೀಯ ಕಾಲೇಜಿನ ನಿರ್ದೇಶಕರ ಕಚೇರಿಯಿಂದ ನಡೆದ ಟೆಂಡರ್ ಅಲ್ಲಿ ಏನು ರೇಟ್ ಇದೆ ಅಂದ್ರೆ 116 ರೂಪಾಯಿ 23 ಪೈಸಾ. 10 ರೂಪಾಯಿ 75 ಪೈಸೆಯಲ್ಲಿ 116 ರೂಪಾಯಿ 23 ಪೈಸೆಯಲ್ಲಿ. ಇನ್ನೊಂದು ಹೇಳ್ತೀನಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಗೂ ವಿಟಮಿನ್ D3 500 mg ಇದು 4 ರೂಪಾಯಿ 3 ಪೈಸಾ. ಅದು ಜಿಲ್ಲಾ ಆಸ್ಪತ್ರೆಯಿಂದ. ವೈದ್ಯಕೀಯ ಕಾಲೇಜಿನ ನಿರ್ದೇಶಕರ ಕಚೇರಿಯಿಂದ ನಡೆದ ಟೆಂಡರ್ ಅಲ್ಲಿ ಎಷ್ಟಿದೆ? 4 ರೂಪಾಯಿ. ಇಲ್ಲಾದ್ರೆ 35 ರೂಪಾಯಿ 64 ಪೈಸಾ, 784%. ಸಭಾಪತಿಗಳೇ, ಇನ್ನೊಂದು ಹೇಳ್ತೇನೆ, ಜಾಸ್ತಿ ಹೇಳಕ್ ಹೋಗಲ್ಲ. ಫೆರಸ್ ಸಲ್ಫೇಟ್ ಫ್ಯೂಮರೇಟ್ ಲೋಹ 100 ಮಿಲಿಗ್ರಾಮ್ ಇದು ಜಿಲ್ಲಾ ಆಸ್ಪತ್ರೆಯ ಟೆಂಡರ್ನಲ್ಲಿ 16 ರೂಪಾಯಿ. ಆಮೇಲೆ ವೈದ್ಯಕೀಯ ಕಾಲೇಜು ನಿರ್ದೇಶಕರ ಕಚೇರಿಯಿಂದ ಟೆಂಡರ್ ಏನು ಕರೆದಿದ್ರು ಅಲ್ಲಿ 121 ರೂಪಾಯಿ. 16 ರೂಪಾಯಿಯಲ್ಲಿ 121 ರೂಪಾಯಿ, 658%. ಸಹಪತಿಗಳೇ, ಇದು 10% 20% ಅಲ್ಲ, ಇದು 981, 678, 668 ಇಷ್ಟು ಪರ್ಸೆಂಟೇಜು. ಇದೇನು ಒಂದ್ ರೀತಿ ಲೂಟಿ ಸಭಾಪತಿಗಳೇ. ಆದ್ರಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ, ಆಗ್ಲೇ ಹೇಳಿದ್ದು ಅಗ್ರಿಮೆಂಟ್ ಏನು ಹೇಳುತ್ತೆ, ಒಪ್ಪಂದ ಏನು ಹೇಳುತ್ತೆ ಟೆಂಡರ್ಗೆ ಅಂತ ಹೇಳಿದ್ರೆ ನೋಡಿ, ದಿ ಕಾಂಟ್ರಾಕ್ಟ್ ವಿಲ್ ಬಿ ಅವಾರ್ಡೆಡ್ ಟು ದಿ ಸಿಂಗಲ್ ಓವರ್ ಲೋಯೆಸ್ಟ್ ಬಿಡ್ಡರ್ ಅಂಡ್ ನಾಟ್ ಟು ದಿ ಲೋಯೆಸ್ಟ್ ಬಿಡ್ಡರ್ ಫಾರ್ ದಿ ಇಂಡಿವಿಜುವಲ್ ಐಟಮ್ಸ್. ಇಂಡಿವಿಜುವಲ್ ಐಟಮ್ಸ್ಗೆ ಯಾರು ಇಂಡಿವಿಜುವಲ್ ಅಂದ್ರೆ ಯಾವುದೋ ಒಂದು ಮೆಡಿಸಿನ್ಗೆ ಸಂಬಂಧಪಟ್ಟಂತೆ ಯಾರು ಕಡಿಮೆ ರೇಟ್ ಹಾಕಿರ್ತಾರ ಅದಲ್ಲ, ಓವರ್ ಆಲ್ ಎಲ್ಲ ಮೆಡಿಸಿನ್ಗೆ ಸೇರಿದಂತೆ ಯಾರು ಕಡಿಮೆ ಮೊತ್ತದ ಅಲ್ಲಿ ಮೆಡಿಸಿನ್ ಕೊಡ್ತಾರೆ ಆ ಒಪ್ಪಂದಕ್ಕೆ ಸಹಿ ಹಾಕ್ಬಿಟ್ಟು ಟೆಂಡರ್ಗೆ ಹಾಕ್ಬೇಕಾಗಿತ್ತು ಅಪ್ಲಿಕೇಶನ್. ಇಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗಿದೆ, ಸಾಕಷ್ಟು ಕರಪ್ಷನ್ ಆಗಿದೆ. ಆದ್ರಿಂದ ಸಭಾಪತಿಗಳೇ, ಇದಕ್ಕೆ ಕಾಲಮಿತಿಯೊಳಗಡೆ ಎಂಕ್ವೈರಿ ಆಗಬೇಕು, ಒಂದು ಬಲವಾದ ಎಂಕ್ವೈರಿ ಆಗಬೇಕು. ಸ್ವಲ್ಪ ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥ ಏಜೆನ್ಸಿಯಿಂದ ತನಿಖೆ ಆಗಬೇಕು.